ಈ ಟೈರ್ ಅನ್ನು ಕಟ್ ಮಾಡಿ ಉಲ್ಟಾ ಮಾಡೋದ್ರಿಂದ ಆಗೋ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು 50-60 ವಿಧದ ಅಲಂಕಾರಿಕ ಗಿಡಗಳು ನಮ್ಮಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಇದನ್ನು ನಾವು ಈ ಸಿಮೆಂಟಿನ ಪಾಟ್ಗಳಲ್ಲಿ, ಸಿಮೆಂಟಿನ ಪಾಟ್ ನಾವು ಮನೆಯಲ್ಲಿ ಮಾಡಿರುವಂತದ್ದು. ನಿರುಪಯುಕ್ತ ಎಂದು ಮೂಲೆಗೆ ಎಸೆದು ಬಿಡುವ ವಸ್ತುಗಳಿಗೆ ಪರಿಸರ ಸ್ನೇಹಿಯಾಗಿ ಜೀವ ತುಂಬುವ ಪ್ರಯತ್ನವೊಂದು ಸುಳ್ಯ ತಾಲೂಕಿನ ಪೆರುವಾಜೆ ಗ್ರಾಮದಲ್ಲಿ ನಡೆಯುತ್ತಿದೆ. ಪೆರುವಾಜೆ ಗ್ರಾಮದ ನಲಂದದ ಪ್ರಗತಿಪರ ಕೃಷಿಕ ರಾಮಚಂದ್ರ ಕೋಡಿಬೈಲು ಅವರ ಮನೆ ಅಂಗಳದಲ್ಲಿ ಉಪಯೋಗ ರಹಿತ ಎಂದು ತಿರಸ್ಕರಿಸುವ ವಸ್ತುಗಳು ಹೊಸ ರೂಪದಲ್ಲಿ ವಠಾರದ ಅಂದವನ್ನ ಹೆಚ್ಚಿಸುತ್ತಿವೆ. ನಮಸ್ತೆ, ನಾನು ರಾಮಚಂದ್ರ ಕೋಡಿಬೈಲು. ಎಲ್ಲರೂ ಈ ಗಾರ್ಡನ್ ಅನ್ನು ಪಾಟ್ ಅಲ್ಲಿ ಮಾಡ್ತಾರೆ. ಪಾಟ್ ಅಂದ್ರೆ ಸಿಮೆಂಟಿನ ಪಾಟ್ ಇರ್ಬೋದು, ಪ್ಲಾಸ್ಟಿಕ್ ಪಾಟ್ ಇರ್ಬೋದು, ಮಣ್ಣಿನ ಪಾಟ್ ಇರ್ಬೋದು, ಇದರಿಂದ ಗಾರ್ಡನ್ ಮಾಡ್ತಾರೆ. ನಾವು ಗಾರ್ಡನ್ ಫಸ್ಟಿಗೆ ಮಣ್ಣಿನ ಪಾಟ್ನಲ್ಲಿ ಮತ್ತೆ ಸಿಮೆಂಟಿನ ಪಾಟ್ನಲ್ಲಿ ಗಾರ್ಡನ್ ಮಾಡ್ತಾ ಇದ್ದೆವು. ಏನಾರನ್ನು ಹೊಸತನ್ನು ಮಾಡಬೇಕು ಅಂತ ಆಗುವಾಗ ಯೂಟ್ಯೂಬ್ನಲ್ಲಿಗೆ ಸರ್ಚ್ ಮಾಡುವಾಗ ಈಗೊಂದು ವೇಸ್ಟ್ ಟೈರಿನಿಂದ ಈ ಅಲಂಕಾರಿಕ ಪಾಟ್ಗಳನ್ನು ಮಾಡುವ ಒಂದು ವಿಧಾನ ನಮಗೆ ಕಂಡಿತು. ಅದನ್ನು ಪ್ರಥಮವಾಗಿ ಪ್ರಾಯೋಗಿಕವಾಗಿ ಒಂದು ಟೈರ್ ಅನ್ನು ಮಾಡಿ ಬಹಳ ಕಷ್ಟಪಟ್ಟು ಮಾಡಿದಾಗ ಅದರಲ್ಲಿ ಏನೋ ಬಹಳ ಖುಷಿ ಸಿಕ್ಕಿತ್ತು. ಹಾಗೆ ಅದನ್ನೇ ಮುಂದುವರಿಸ್ತಾ ಈ ಎಲ್ಲ ಪಾಟ್ಗಳನ್ನು ಮಾಡಿದೆವು. ಆ ಟೈರ್ ಅನ್ನು ಕಟ್ ಮಾಡಿ ಅದನ್ನು ಉಲ್ಟಾ ಮಾಡಿ ಆಗುವಾಗ ಆ ಟೈರಿನ ಸ್ವರೂಪ ಬದಲಾಗಿ ಅದೊಂದು ಬಹಳ ಒಂದು ಪಾಟಿನ ರೀತಿ ಶೋಭಿಸ್ತದೆ. ಈ ಟೈರ್ ಅನ್ನು ಕಟ್ ಮಾಡಿ ಉಲ್ಟಾ ಮಾಡೋದ್ರಿಂದ ಆಗೋ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಇದೀಗ ನಮ್ಮಲ್ಲಿರುವ ಫಸ್ಟಿಗೆ ಟೈರ್ ಅನ್ನು ಕಟ್ ಮಾಡದೆ ಈ ಪಾಟಿನಲ್ಲಿ ನಾವು ಗಿಡವನ್ನು ಬೆಳೆಸಿದ್ದೇವೆ. ಇದರಲ್ಲಿ ಗಿಡವನ್ನು ಬೆಳೆಸುವಾಗ ಈ ಮಣ್ಣು ನಿಲ್ಲುವಂತ ಜಾಗ ಬಹಳ ಕಡಿಮೆ ಇರ್ತದೆ. ನಂತರ ಈ ಹೊರಗಿನ ಭಾಗದಲ್ಲಿ ಮಣ್ಣು ಹೋಗದೆ ಅದು ವರ್ಷ ಸಮಯ ಕಳೆದಾಗಿ, ತಿಂಗಳು ಕಳೆದಾಗಿ ಮಣ್ಣು ಕೆಳಗೆ ಜಗ್ಗಿ ಆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಆದ್ರೆ ನಾವು ಈಗ ಇದು ವ್ಯಾಗನರ್ ಟೈರ್, ಅದೇ ಇದು ಆಕ್ಟಿವ್ ಟೈರ್, ತುಂಬಾ ಸಣ್ಣ ಟೈರ್. ಅದನ್ನು ಕಟ್ ಮಾಡಿ ಹಾಗೂ ಅದರ ಆಕಾರ ದೊಡ್ಡದಾಗಿ ಅದರ ಒಳಗಿನ ಅವಕಾಶ ಜಾಸ್ತಿ ಆಗ್ತದೆ. ಇದರಿಂದ ಇದರ ಒಳಗಡೆ ಮಣ್ಣು ತುಂಬಾ ಹಿಡಿದು ನಿಲ್ತದೆ ಹಾಗೂ ಮಣ್ಣು ಇಡೀ ಕವರ್ ಆಗಿರ್ತದೆ. ಇದರಿಂದ ನಿಮಗೆ 5-6 ತಿಂಗಳು ಕಳೆದ್ರೂ ಸಹ ಇದ್ರ ಮಣ್ಣು ಜಗ್ಗದೆ ಇದರ ಗಿಡದ ಬೆಳವಣಿಗೆ ಉತ್ತಮವಾಗಿ ಇರ್ತದೆ. ನಾನು ಅಶ್ವಿನಿ ಕೋಡಿಬೈಲು. ನಮ್ಮ ಮನೆಯ ಪುಟ್ಟ ಹೂದೋಟವನ್ನು ಒಂದು ಪರಿಚಯ ಮಾಡಬೇಕು ಅಂತ ಹೇಳಿದ್ರೆ, ಇದು ಜೇಡ್ ಗಿಡ. ಇದನ್ನು ನಾವು ಈ ಸಿಮೆಂಟಿನ ಪಾಟ್ಗಳಲ್ಲಿ, ಸಿಮೆಂಟಿನ ಪಾಟ್ ನಾವು ಮನೆಯಲ್ಲಿ ಮಾಡಿರುವಂತದ್ದು. ಈ ಹೂವಿನ ಬುಟ್ಟಿಯ, ಪ್ಲಾಸ್ಟಿಕ್ ಹೂವಿನ ಬುಟ್ಟಿಗೆ ಅದರ ಒಳಗೆ ಪ್ಲಾಸ್ಟಿಕ್ ಅನ್ನು ಕವರ್ ಮಾಡಿ ಸಿಮೆಂಟ್ ಹಾಕಿ ಮಾಡಿರುವಂತ ಪಾಟ್ ಇದು. ಅಂದ್ರೆ ನಮಗೆ ಈ ರೀತಿಯ ಈ ಆಕಾರದ ಪಾಟ್ಗಳು ಸಿಕ್ಕುದು ಸ್ವಲ್ಪ ಕಡಿಮೆ. ಅದಕ್ಕೆ ನಮಗೆ ಇದನ್ನು ಬೋನ್ಸೈ ರೀತಿಯಲ್ಲಿ ಮಾಡ್ಲಿಕ್ಕೆ ಇಂಥ ಪಾಟ್ಗಳ ಅಗತ್ಯತೆ ಇತ್ತು. ಹಾಗಾಗಿ ಇದನ್ನು ನಾವು ಮನೆಯಲ್ಲೇ ಮಾಡಿ ಅದಕ್ಕೆ ಪೈಂಟ್ ಕೊಟ್ಟು ಪಾಟ್ ಅನ್ನು ಮಾಡಿರುವಂತದ್ದು. ಅಲ್ಲದೆ ಇಂಥ ಪುಟ್ಟ ಡಬ್ಬಗಳು ಎಲ್ಲ ನಾವು ಚಾದ ಹುಡಿ, ಚಾಕ್ಲೇಟ್ ಇಂಥದ್ದೆಲ್ಲ ಚಂದ ಡಬ್ಬಗಳನ್ನು ನಾವು ಈ ರೀತಿ ಪೈಂಟ್ ಕೊಟ್ಟು ಅದನ್ನು ಮರುಬಳಕೆ ಮಾಡ್ತಾ ಇದ್ದೇವೆ. ಅದು ಒಂದು ರೀತಿಯ ಚಂದವನ್ನು ಕೊಡ್ತದೆ, ಮತ್ತೆ ನಮಗೆ ನಾವೇ ಮಾಡಿದ ಗಿಡಗಳು ಒಂದು ರೀತಿ ಖುಷಿ ಜಾಸ್ತಿ ಸಿಗ್ತದೆ. ಇದೆಲ್ಲ ಅಗ್ಲಾನಿಮ ಗಿಡಗಳು. ಇದು ಡಮ್ಕೇನ್ ಅಂತದ್ರೆಲ್ಲ ಸ್ವಲ್ಪ ದೊಡ್ಡ ಗಿಡಗಳು. ಇದೆಲ್ಲ ಅಗ್ಲಾನಿಮ ಗಿಡಗಳು. ಇದು ಮೇಂಟೈನ್ ಮಾಡುವಂತದ್ದು ತುಂಬಾ ಸುಲಭ. ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲು ನೇರವಾಗಿ ಬೀಳಬಾರ್ದು. ಒಂದು ಸೆಮಿ ಶೇಡ್ ಅಂತ ಹೇಳುವಂತ ಒಂದು ವಾತಾವರಣ ಇದಕ್ಕೆ ತುಂಬಾ ಸೂಕ್ತ. ಅಲ್ಲದೆ ಇದು ವರ್ಷ ಪೂರ್ತಿ ಹೀಗೆ ಇದೇ ರೀತಿ ಅಲಂಕಾರಿಕವಾಗಿ ತುಂಬಾ ಚಂದವಾಗಿ ಬರುವಂತಹ ಒಂದು, ನಮ್ಮ ಇಲ್ಲಿಯ ಒಂದು ವಾತಾವರಣಕ್ಕೆ ಒಂದು ಚಂದವಾಗಿ ಸೆಟ್ ಆಗುವಂತಹ ಗಿಡ ಇದು. ಇಲ್ಲಿ ಇರುವಂತದ್ದು ಎಲ್ಲ ಫರ್ನ್ ಜಾತಿಯ ಗಿಡಗಳು. ಮಧ್ಯೆ ಮಧ್ಯೆ ಕೆಲವೊಂದು ಬೇರೆ ವಿಧವಾದ ಗಿಡವೂ ಇದೆ. ಈ ಗಿಡಗಳೆಲ್ಲ ಇದರ ಕಟ್ಟಿಂಗ್ ಅನ್ನು ನೆಟ್ಟು ಬೆಳೆಸುವಂತಹ ಫರ್ನ್ ಜಾತಿಯ ಗಿಡಗಳು.
ಅಲ್ಲದೆ ಇದೆಲ್ಲ ಬೋಗನ್ವಿಲ್ಲ ಅಂದ್ರೆ ಕಾಗದ ಹೂ ಅಂತ ಹೇಳ್ತೇವೆ ನಾವು, ಅಂತ ಗಿಡಗಳು. ಈ ಗಿಡಗಳು ಮತ್ತೆ ಈ ಹೂವಿನ ಗಿಡಗಳಿಗೆ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಗಿಡಗಳು ಇದರ ಸೀಸನ್ ಅಲ್ಲಿ ಮಾತ್ರ ಹೂ ಬಿಡ್ತದೆ, ಬಾಕಿದ ಸಮಯದಲ್ಲಿ ಈ ರೀತಿ ಗೋಳಾಗಿ ಇರ್ತದೆ. ಅದೇ ಅಲಂಕಾರಿಕ ಗಿಡಗಳು ಅಂತಾದ್ರೆ ಎಲ್ಲ ಸಮಯದಲ್ಲೂ ನಮಗೆ ಚಂದ ಕಾಣ್ತದೆ. ಇದು ಸಾಧಾರಣವಾಗಿ ಬಾರ್ಡರಿಗೆ ನೆಡುವಂತಹ ಸ್ಟೆಪ್ಪರ್. ತಿಂಗಳಿಗೊಮ್ಮೆ ಇದಕ್ಕೆ ಒಂದು ಶೇಪ್ ಅನ್ನು ಕೊಡ್ತಾ ಇದ್ರೆ ಇದು ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಸುಲಭವಾದ ಗಿಡ. ಅಲ್ಲದೆ ಇಂಥ ಒಂದು ಕಟ್ಟಿಂಗ್ಗಳು ಒಂದು ಹೂದೋಟದ ಅಂದವನ್ನು ತುಂಬಾ ಹೆಚ್ಚಿಸ್ತದೆ ಅಂತ ಹೇಳಿ ನಂಗೆ ಆಗ್ತಾ ಉಂಟು. ಅಲ್ಲದೆ ಇದು ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಸುಲಭವು, ಅಲ್ಲದೆ ನೀರು ತುಂಬಾ ಕಡಿಮೆ ಸಾಕಾಗ್ತದೆ ಇದಕ್ಕೆ. ಸಾಮಾನ್ಯವಾಗಿ ಒಂದು 50-60 ವಿಧದ ಅಲಂಕಾರಿಕ ಗಿಡಗಳು ನಮ್ಮಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಅಗ್ಲಾನಿಮ, ಬೆಗೋನಿಯಾ, ಫರ್ನ್ಗಳು, ಅಲ್ಲದೆ ಹ್ಯಾಂಗಿಂಗ್ ಪಾಟ್ಗಳು, ಸ್ಟಾರ್ ಗ್ರಾಸ್ ಇತ್ಯಾದಿಯಾಗಿ ಹಲವಾರು ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೇವೆ. ನಮಸ್ತೆ, ನಾನು ಅವನಿ ಕೋಡಿಬೈಲು. ನಾನು ಆತ್ಮೀಯ ಕೋಡಿಬೈಲು. ಈ ಸ್ಟೋನ್ ಪೇಂಟಿಂಗ್ನ ಬಗ್ಗೆ ಹೇಳಬೇಕಿದ್ರೆ, ಕೋವಿಡ್-19 ಟೈಮಲ್ಲಿ ಲಾಕ್ಡೌನ್ ಆಗಿ ನಾವೆಲ್ಲ ಮನೆಯಲ್ಲೇ ಇದ್ದಾಗ ಉದಾಸೀನ ಆಗೋದಕ್ಕೆ ಎಂಥದೊಂದು ಕ್ರಿಯೇಟಿವಿಟಿ ಇರಲಿ ಅಂತ ಮಾಡಿದ್ದು. ಹೊಳೆಯ ಕಲ್ಲುಗಳು ಮತ್ತು ಮರಳಿನಲ್ಲಿ ಸಿಕ್ಕಿದ ಕಲ್ಲುಗಳಿಗೆಲ್ಲ ನಮ್ಮದೇ ಕಲ್ಪನೆಯಲ್ಲಿ ಒಂದು ಪೇಂಟ್ ಕೊಟ್ಟು ಈ ರೀತಿಯಾಗಿ ಮಾಡಿದ್ದೇವೆ.